ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಜಸ್ಟ್ ಈಗ ತಾನೇ ಎದ್ಬಿಟ್ಟು ಬನ್ನಿ ಫ್ರೆಂಡ್ಸ್, ರೆಡಿ ಆಗೋದು ಅಂತ ನಾನು ಕನ್ನಡಿ ಮುಂದೆ ನಿಂತೆ. ಫೈನಲಾಗಿ ರೆಡಿಯೆಲ್ಲ ಆದೆ ನೋಡಿ ಫ್ರೆಂಡ್ಸ್. ರೂಮ್ನೆಲ್ಲ ನೀಟಾಗಿ ಮಡಚಿ, ರಗ್ಗು ಬೆಡ್ಶೀಟ್ನೆಲ್ಲ ನೀಟಾಗಿ ಮಡಚಿ ರೂಮ್ನೆಲ್ಲ ರೆಡಿ ಮಾಡಿದೆ. ಫೈನಲಾಗಿ ಬನ್ನಿ ಫ್ರೆಂಡ್ಸ್, ಈಚೆ ಹೋಗಿ ನೋಡೋದ. ಟೈಮ್ ಆಲ್ರೆಡಿ 11 ಗಂಟೆ ಆಗಿತ್ತು. ಸೂರ್ಯ ಬಿಸಿಲಂತೂ ಕಣ್ಣಿಗೆ ಹೊಡಿತಾಯಿತ್ತು ನೋಡಿ ಫ್ರೆಂಡ್ಸ್. ಆಲ್ರೆಡಿ ಎಲ್ಲ ಫುಲ್ಲು ಬಿಸಿಲೆಲ್ಲ ನತ್ತಿಗೆ ಮೇಲೆ ಬಂದಿದ್ದು, ಸೂರ್ಯ ನತ್ತಿ ಮೇಲೆ ಬಂದವನೇ. ಬನ್ನಿ ಗೈಸ್, ಇಲ್ಲಿಂದ ಕೆಳಗಡೆ ಹೋಗೋದ. ಫಸ್ಟ್ ಕೆಳಗಡೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳೋದು. ಕೆಳಗಡೆ ಬಂದು ಬ್ರೇಕ್ಫಾಸ್ಟ್ ಮಾಡೋದ ಅಂತ ಬಂದೆ. ಆಲ್ರೆಡಿ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋ ಟೈಮ್ ಆಗಿತ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ಕೋಳಿ ಆಟಾಡ್ತೈತೆ. ಆಮೇಲೆ ನಮ್ಮ ಅಣ್ಣನ ಮಗಳು ಆಟಾಡ್ತಾಯಿದ್ರು. ಇದನ್ನೆಲ್ಲ ನೋಡಿ ನಮ್ಮ ಅಣ್ಣ ಅಂತಾನೆ, ಫಸ್ಟು ಹೋಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬಿಡು ಅಂತಾನೆ. ಯಾರನ್ನ ಅಂತೀರಾ, ಬನ್ನಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ನಾನು ಸೀದಾ ಕಾರ್ ಎತ್ಕೊಂಡು ಆಸ್ಪತ್ರೆಗೆ ಹೋಗೋದಂತ ಹೊರಟೆ. ಗೈಸ್, ಇವತ್ತು ದಿನ ಒಳ್ಳೆ ಖುಷಿ ಆಯ್ತಿತ್ತು ನನಗಂತೂ ಸಿಕ್ಕಾಪಟ್ಟೆ. ಫೈನಲಾಗಿ ಮೈಸೂರಲ್ಲಿರೋ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ರೀಚ್ ಆದೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋದ. ಇವತ್ತು ಎಂಟ್ರಿ ಇದೆ. ಅಲ್ಲಿಂದ ಸೀದಾ ನಾನು ಒಳಗಡೆ ಹೋಗಿ ನಮ್ಮ ವೈಫ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಕಾರಲ್ಲಿ ಮನೆಗೆ ಹೊರಡೋದಂತ ಹೊರಡ್ತೀನಿ ಫ್ರೆಂಡ್ಸ್. ಫೈನಲಾಗಿ ನೋಡಿ, ನಮ್ಮ ಪಾಪನ್ನು ಮತ್ತು ನಮ್ಮ ವೈಫ್ನ ಕರ್ಕೊಂಡು ನಾವು ಸೀದಾ ಮನೆಗೆ ಹೋಗೋದಂತ ಹೊರಡ್ತೀವಿ ಕಾರಲ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಮನೆಗೆ ಹೋಗ್ಬೇಕು. ಫಸ್ಟು ಬಿಸಿಲು ಬೇರೆ ಸುಡ್ತಾಯಿತ್ತು. ನಾನು ಬೇರೆ ಇವತ್ತು ತಿಂಡಿನೂ ಮಾಡಿಲ್ಲ, ಏನಿಲ್ಲ. ಪಾಪನ ಮನೆ ಕರ್ಕೊಬರೋ ಖುಷಿಲಿ ಬನ್ನಿ ಗೈಸ್, ಫಸ್ಟು ಬೇಗ ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಳ್ಳೋದ. ಫೈನಲಾಗಿ ಮನೆ ರೀಚ್ ಆದೋ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಮನೆ ಒಳಗೆ ಮಹಾಲಕ್ಷ್ಮಿ ಒಳಗಡೆ ಎಂಟ್ರಿ ಕೊಡ್ತಾವಳೆ. ಸರಿ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ಅತ್ತಿಗೆಯವರೆಲ್ಲ ಎಳೆಯೆಲ್ಲ ತೆಗೆದು ನೋಡಿ ಫ್ರೆಂಡ್ಸ್, ಆರತಿ ಎಲ್ಲ ತೆಗೆದು ಒಳಗಡೆ ಕರ್ಕೊತವ್ರೆ. ನನ್ನ ಮಕ್ಳುಗಳಿಗಂತೂ ತುಂಬಾ ಖುಷಿಯಾಗಿತ್ತು, ಇನ್ನೊಬ್ಳು ತಂಗಿ ಪಾಪ ಬಂದವಳೆ ಅಂತ. ಗೈಸ್ ನೋಡಿ, ಕಾಲಿಗೆಲ್ಲ ನೀಟಾಗಿ ಇಳಿಯೆಲ್ಲ ತೆಗೆದು ಅಲ್ಲಿಂದ ಸೀದಾ ಒಳಗಡೆ ಬರ್ತೀವಿ. ಒಳಗಡೆ ಬರೋದೇ ತಡ. ನಮ್ಮ ಮನೇಲಿ ಇರೋರು ಎಲ್ಲರೂ ಪಾಪು ನೋಡೋ ಆತುರದಲ್ಲಿ ಎಲ್ಲ ಮುತ್ಕೊಂಡಿರ್ತಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿರ್ತಾರೆ. ಫೈನಲಾಗಿ ನಾನು ಇನ್ಫೆಕ್ಷನ್ ಆಯ್ತದೆ ಅಂತ ಅಲ್ಲಿಂದ ಸೀದಾ ಕರ್ಕೊಂಬಂದು ರೂಮಿಗೆ ಬಿಡ್ತೀನಿ. ಅದಾದಮೇಲೆ ಅಲ್ಲಿಂದ ನಿಮಗೆ ಗೊತ್ತಿರ್ತದೆ, ಪಾಪು ಬಂದೈತೆ, ಅದಕ್ಕೇನಾರು ಐಟಮ್ಗಳು ತಗೊಬಾರ್ದ ಅಂತ ಅಲ್ಲಿಂದ ನಾವು ಸೀದಾ ಮೆಡಿಕಲ್ಗೆ ಹೋಗ್ತೀವಿ. ಇದು ಬಂದು ಮೆಡಿಕಲ್ ಇರೋ ಸೌಮ್ಯ ಮೆಡಿಕಲ್ಲು. ಅಲ್ಲಿಂದ ಪಾಪುಗೆ ವೈಪ್ಸು ಮತ್ತು ಪ್ಯಾಂಪರ್ಸು ಮತ್ತು ಬೇಬಿ ಕಿಟ್ಟು ಎಲ್ಲ ತಗೊಬರ್ತೀವಿ. ಬನ್ನಿ ಗೈಸ್, ಫೈನಲಾಗಿ ತಗೊಂಡೋಗಿ ನಾನು ಹೆಂಡ್ತಿಗೆ ಸರ್ಪ್ರೈಸ್ ಕೊಡೋದು. ಗೈಸ್ ನೋಡಿ, ನನ್ನ ಹೆಂಡ್ತಿ ಅಂತೂ ತುಂಬ ಖುಷಿಪಟ್ಲು. ಅದಾದಮೇಲೆ ಅಲ್ಲಿಂದ ನಾನು ಸ್ವಲ್ಪ ಕೆಳಗಡೆ ಬಂದು ಮಕ್ಳುಗಳ ಜೊತೆ ಆಟಾಡ್ತಾಯಿದ್ದೆ. ನನ್ನ ಮಗಳು ಮೊಬೈಲ್ ಹಿಡ್ಕೊಂಡು ಕೂತಿದ್ಲು. ಇನ್ನೊಬ್ಳು ಚಾಕ್ಲೇಟ್ ತಿಂತ ನಿಂತಿದ್ಲು ನೋಡಿ ಫ್ರೆಂಡ್ಸ್. ಡೈರಿ ಮಿಲ್ಕ್ ತಿಂತ್ಕೊಂಡು ನಿಂತವಳೆ. ನನ್ನ ಮಗಳು ಅಂತೂ ಮೊಬೈಲಲ್ಲಿ ಬರೀ ರೀಲ್ಸು ವೀಡಿಯೋಗಳು ನೋಡ್ಕೊಂಡು ಕೂತಿದ್ಲು ನೋಡಿ ಫ್ರೆಂಡ್ಸ್. ಇವನು ಬಂದು ಅಂಬ್ರಯ್ಯ ಅಂತ ವೀಡಿಯೋ ಮಾಡ್ತಿರೋದಕ್ಕೆ ಮಕ ಮುಚ್ಕೊತವನೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಮಕ್ಕಳು ಕರ್ಕೊಂಡು ನಾವು ಒಳಗೆ ಹೋಗ್ತೀನಿ. ಒಳಗೆ ಹೋಗ್ಬಿಟ್ಟು ಮಕ್ಳುಗಳು ಒಳಗಡೆ ಸ್ವಲ್ಪ ಆಟ ಆಡ್ತಾಯಿರ್ತಾರೆ. ನಮ್ಮ ಅತ್ತಿಗೆ ಅವ್ರು ಬಾಟ್ಲು ಇಟ್ಕೊಂಡು ಆಟ ಆಡ್ತಾಯಿರ್ತಾರೆ. ಕಾಲ್ಗಿಲ ಮೇಲೆ ಹಾಕೊಬಿಡ್ತಾರೆ ಅಂತ ಬಾಟ್ಲು ಕಿತ್ಕೊಂಡ್ರು ನೋಡಿ ಫ್ರೆಂಡ್ಸ್. ಫೈನಲಾಗಿ ಮನೆಯಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಅಲ್ಲಿಂದ ನಾನು ಸೀದಾ ಸ್ವಲ್ಪ ಹೊರಗಡೆ ಔಟ್ ಬರೋದ ಅಂತ ಹೊರಡ್ತೀನಿ. ಅಲ್ಲಿಂದ ಮನೆಗೆ ಬರ್ತೀನಿ. ಮನೆಗೆ ಬಂದು ನೋಡಿದ್ರೆ ನನ್ನ ಮಗಳು ಇನ್ನೂ ಮೊಬೈಲ್ ಬಿಟ್ಟಿರಲ್ಲ. ಏನು ವೀಡಿಯೋ ನೋಡ್ತಿದ್ದೆ ತೋರಿಸೋ ಮಗಳೇ ಅಂತ ನೋಡಿದ್ದಕ್ಕೆ ಶ್ರೀನಾಥ್ ನಾಯ್ಕನವರ ಆರ್ ಸ್ಟೋರಿ ವೀಡಿಯೋಗಳನ್ನ ಅಂದರೆ ಅವ್ರು ತುಂಬ ಇಷ್ಟ. ಅದನ್ನು ನೋಡ್ಕೊ ಕೂತಿದ್ಲು. ಸರಿ ಅಂದ್ಬಿಟ್ಟು ನಾನು ಏನು ಮಾಡೋದು, ಅವಳಿಗೂ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಸೋದ ಅಂತ ದೋಸೆ ಹಾಕಿ ದೋಸೆನ ತಿನ್ನಿಸ್ತೀನಿ. ಅವಳು ನೋಡಿ ಫ್ರೆಂಡ್ಸ್, ತಿಂಡಿ ಬೇಡ ಅಂತ ಹಠ ಮಾಡ್ತಾಯಿದ್ಲು. ನಾನು ಆದ್ರೂ ಬಲವಂತದಿಂದ ಅವಳಿಗೆ ತಿಂಡಿ ಎಲ್ಲ ಮಾಡಿಸ್ತೀನಿ. ಅವಳಿಗೆ ಮೊಬೈಲ್ ಇಲ್ಲ ಅಂದರೆ ಅವಳಂತೂ ಮೊಬೈಲ್ ಬಿಟ್ಟೇ ಇರ್ತಾಯಿರಲಿಲ್ಲ ಅವತ್ತು. ಅಲ್ಲಿಂದ ನಾನು ಮೈಸೂರು ರೈಲ್ವೆ ಸ್ಟೇಷನ್ಗೆ ಬರ್ತೀನಿ. ರೈಲ್ವೆ ಸ್ಟೇಷನ್ಗೆ ಏನಕ್ಕಪ್ಪ ಬಂದಿದ್ದೀನಿ ಅಂತಂದರೆ, ಇವತ್ತು ನಮ್ಮ ಅಣ್ಣ ಬರ್ತೀನಿ ಬೆಂಗಳೂರಿಂದ ಅಂತಂದ, ನನ್ನ ಕರ್ಕೊಬರೋದಂತ. ಮೈಸೂರು ರೈಲ್ವೆ ಸ್ಟೇಷನ್ಗೆ ಬರ್ತೀನಿ. ನಾನು ಬೆಂಗಳೂರಿಂದ ಅಷ್ಟೊಂದು ದಿನ ನಂತರ ಬರ್ತಾವೆ. ಟೌನ್ನ ಸೀದಾ ಕರ್ಕೊಂಡು ಮನೆಗೆ ಬರ್ತೀನಿ. ಮನೆಗೆ ಬಂದಮೇಲೆ ನನ್ನ ಮಗಳು ತಿರ್ಗಾ ಬೇಕ್ರಿಗೆ ಹೋಗ್ಬೇಕು, ಏನಾದ್ರು ಕೊಡ್ಸು ಅಂತಾಳೆ. ಸರಿ ಅಂದ್ಬಿಟ್ಟು ಅವಳಿಗೆ ಏನು ಇಷ್ಟ ಏನೋ ಅದನ್ನೆಲ್ಲ ಕೇಳ್ಕೊಂಡು ಬೇಕ್ರಿ ಒಳಗೆ ಚಾಕ್ಲೇಟು ಜ್ಯೂಸು ಎಲ್ಲನೂ ಕೊಡಿಸ್ತೀನಿ.
ಸೊ ನೋಡಿ ಫ್ರೆಂಡ್ಸ್, ಫೈನಲಾಗಿ ಇಷ್ಟು ಐಟಮ್ ತಗೊಂಡಿದ್ದೀನಿ. ಅದಾದ್ಮೇಲೆ ಅಲ್ಲಿಂದ ಸೀದಾ ಮನೆಗೆ ಬರ್ತೀನಿ ಮಧ್ಯಾಹ್ನ ಆಗಿರ್ತದೆ. ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇರೋದ್ರಿಂದ ಮನೇಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಟೀ ಕುಡಿದ ಅಂತ ಟೀ ಅಂಗಡಿ ಸೈಡಿಗೆ ಬರ್ತೀನಿ. ಇದು GRS ಹತ್ರ ಇರೋ ಔಟ್ ರೋಡ್ ರಿಂಗ್ ರೋಡ್ ಹತ್ರ ಟೀ ಅಂಗಡಿಗೆ ಬರ್ತೀನಿ. ಟೀ ಕುಡಿದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಎಲ್ಲ ಮಾಡಿದ್ಮೇಲೆ ಅಲ್ಲಿಂದ ಸೀದಾ ಹೊರಡ್ತೀನಿ. ಅಲ್ಲಿಂದ ಹೊರಟಿ ಸೀದಾ ಮನೆಗೆ ಬಂದು ನೋಡ್ತೀನಿ, ನನ್ನ ಮಕ್ಕಳು ತಿರ್ಗಾ ಬಂದು ಅಪ್ಪ ನನಗೆ ಚಾಕಿ ಅಂತ ಕೇಳ್ತಿರ್ತಾರೆ. ನಾನು ಸಾಕು ಆಮೇಲೆ ಕೊಡಿಸ್ತೀನಿ ಅಂತ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬರ್ತೀನಿ. ನಮ್ಮ ಅಣ್ಣ ಸ್ವಲ್ಪ ವ್ಯವಸಾಯ ಮಾಡ್ತಾಯಿರ್ತಾನೆ ಮನೇಲಿ. ವ್ಯವಸಾಯ ಅಂದರೆ ಅದು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾಯಿರ್ತಾನೆ. ನೋಡಿ ಈಗ ಶಿವನೇ ನಮ್ಮ ಅಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಮಕ ಆ ಕಡೆ ತಿರುಗಿಸ್ಕೊತಾನೆ. ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ಫ್ರೆಂಡ್ಸ್, ಆಮೇಲೆ ಬನ್ನಿ ಇನ್ನೊಬ್ಬರು ಪರಿಚಯ ಮಾಡಿಸ್ತೀನಿ. ಇವನ ಹೆಸರು ಅಂಬ್ರಯ್ಯ ಅಂತ. ವೀಡಿಯೋದಲ್ಲಿ ತೋರಿಸಿದಷ್ಟೇ ಮಕ ಮುಚ್ಕೋತಾನೆ. ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್.